ಸೊ ಮಕ್ಕಳ ಲಾಸ್ಟ್ ಕ್ಲಾಸಲ್ಲಿ ನಾವು ಸಬ್ಸೆಟ್ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಸೊ ಇವತ್ತು ಇಂಟರ್ವಲ್ಸ್ ಆಸ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕಾಗಿದೆ. ಹೆಡಿಂಗ್ ಹಾಕ್ಕೊಳ್ತೀರಾ, ಇಂಟರ್ವಲ್ಸ್ ಆಫ್ ಸಬ್ಸೆಟ್ ಆಫ್ ಆರ್ ಅಂತ ಹೇಳಿ. ಸಪೋಸ್ ಅಂದರೆ ಸಬ್ಸೆಟ್ ಆಫ್ ಆರ್ ಅಂದರೆ ಆರ್ ಇಸ್ ಎ ಸೆಟ್ ಆಫ್ ರಿಯಲ್ ನಂಬರ್ಸ್. ಅದರೊಳಗೆ ಕೆಲವು ಎಲಿಮೆಂಟ್ಸ್ಗಳನ್ನು ನಾವು ಚೂಸ್ ಮಾಡ್ಕೊಳ್ತೀವಿ. ಅದರೊಳಗೆ ಕೆಲವು ಎಲಿಮೆಂಟ್ಸ್ಗಳನ್ನ ರಿಯಲ್ ನಂಬರ್ಸ್ನ ಸಪೋಸ್ ಇಫ್ ಐ ಟೇಕ್ ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್, ಎ ಕಾಮ ಬಿ ಬಿಲಾಂಗ್ಸ್ ಟು ಆರ್ ಅಂತ ತೆಗೆದುಕೊಂಡ್ರೆ ಆಗ ಯಾವುದೋ ಒಂದು ದೊಡ್ಡದಿರುತ್ತೆ, ಯಾವುದೋ ಒಂದು ಚಿಕ್ಕದಿರುತ್ತೆ ಅಲ್ವಾ. ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ, ಎ ದೊಡ್ಡದು ತಗೊಳ್ಳೋಣ, ಬಿ ಚಿಕ್ಕದು ತಗೊಳ್ಳೋಣ, ಅಥವಾ ಎ ಚಿಕ್ಕದು ತಗೊಳ್ಳೋಣ, ಬಿ ದೊಡ್ಡದು ತಗೊಳ್ಳೋಣ, ಅದು ನಮ್ಮ ಇಷ್ಟ. ಕಾಮ ಹಾಕ್ಬಿಟ್ಟು ಎ ಲೆಸ್ ದ್ಯಾನ್ ಬಿ ಅಂತ ಹೇಳಿ ಕರಿತೀವಿ. ಈಗ ಸೆಟ್ ಆಫ್ ರಿಯಲ್ ನಂಬರ್ಸ್ ಆ ಸೆಟ್ಟನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ. ವೈ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಬಿ, ಈ ರೀತಿ ಬರೀತೀವಿ. ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಬಿ ಅಂದರೆ ಇದರ ಅರ್ಥ ಏನು ಅಂದರೆ, ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಬಿ ಅಂದರೆ ವೈ ವ್ಯಾಲ್ಯೂ ಎ ಮತ್ತು ಬಿನ ನಡುವೆ ಇರುವಂತಹ ಸಂಖ್ಯೆಗಳು, ಏನು ಬಿಟ್ಟು ಬಿನು ಬಿಟ್ಟು ಅಂತ. ಇದಕ್ಕೆ ನಾವೇನನ್ನು ಕರಿತೀವಿ ಎಕ್ಸ್ಕ್ಲೂಸಿವ್ ಇಂಟರ್ವಲ್. ಮತ್ತು ಸೆಕೆಂಡ್ ಇಯರ್ ಪಿ ಸಿನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ಇದು. ಅಲ್ಲಿ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಲ್ಲಿ ಕ್ಲೋಸ್ಡ್ ಇಂಟರ್ವಲ್, ಓಪನ್ ಇಂಟರ್ವಲ್, ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಈ ಪದಗಳನ್ನು ನಾವು ಜಾಸ್ತಿ ಬಳಸ್ತೀವಿ. ಹಾಗಾಗಿ ವೈ ಸಚ್ ದ್ಯಾಟ್ ವೈ ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಬಿ ಅಂತ. ಅಂದರೆ ಇದು ದಿಸ್ ಈಸ್ ಎ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ. ಅದರೊಳಗೆ ಕೆಲವು ಎಲಿಮೆಂಟ್ಸ್ನ ಆಯ್ಕೊಳ್ತಾ ಇದ್ದೀನಿ. ಆಯ್ಕೊಳ್ತಾ ಇರೋ ಎಲಿಮೆಂಟ್ಸು ಯಾವ ರೀತಿ ಆಯ್ಕೊಳ್ತಿದ್ದೀನಿ ಅಂತಂದರೆ, ಎ ಮತ್ತು ಬಿ ನಡುವೆ ಇರೋದು ಮತ್ತು ಏನು ಬಿನು ಬಿಟ್ಬಿಟ್ಟು ಅಂತ ಹೇಳಿ. ಇದಕ್ಕೆ ನಾವೇನಂತ ಕರಿತೀವಿ, ಈಸ್ ಕಾಲ್ಡ್ ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಓಪನ್ ಇಂಟರ್ವಲ್ ಡೆಫಿನೇಷನ್ ಮಕ್ಕಳ. ಓಪನ್ ಇಂಟರ್ವಲ್ಗೆ ಡೆಫಿನೇಷನ್, ಇಂಟರ್ವಲ್ ಇಟ್ ಈಸ್ ಡಿನೋಟೆಡ್ ಬೈ ಎ ಕಾಮ ಬಿ, ಈ ರೀತಿ ಬರಿತೀವಿ. ಇದನ್ನು ನಾವು ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಸೊ ಅಂದರೆ ಆಲ್ ಪಾಯಿಂಟ್ಸ್, ಇದರ ಅರ್ಥ ಓಪನ್ ಇಂಟರ್ವಲ್ ಅಂತ ಅಂದರೆ ಅರ್ಥ ಆಲ್ ದ ಪಾಯಿಂಟ್ಸ್ ಅಥವಾ ಆಲ್ ದ ನಂಬರ್ಸ್ ಅಂತ ಬರಿ, ಯಾರು ಬೇಡ ಅಂದರು ಎಲ್ಲ ಒಂದೇ. ಆಲ್ ದ ಪಾಯಿಂಟ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ ಆರ್ included. That means belongs to the set anta, included. But A and B themselves are not included. All points between, all numbers between A and B are included, but A and B themselves are not included. ಇದಕ್ಕೆ ನಾವು ಓಪನ್ ಇಂಟರ್ವಲ್ ಅಂತ ಕರಿತೀವಿ. ಇದನ್ನು ನಾವು ಗ್ರಾಫಿಕಲ್ ಆಗಿ ಬರೆದು ತೋರಿಸ್ತೀವಿ. ಹೇಗೆ ಅಂತಂತಂದರೆ ಈ ರೀತಿ, ಇದು ಓಪನ್, ಈ ಮಧ್ಯದಲ್ಲಿರೋದು ಮಾತ್ರ ಇನ್ಕ್ಲೂಡ್ ಆಗಿದೆ, ಅದಕ್ಕೆ ಶೇಡ್ ಮಾಡ್ತೀನಿ.
ಶೇಡ್ ಮಾಡಿ ಇದನ್ನು ಅಳಿಸ್ತೀನಿ, ಇದನ್ನು ಅಳಿಸ್ತೀನಿ. ಇದು ರೆಪ್ರೆಸೆಂಟೇಷನ್, ವೆನ್ ರೆಪ್ರೆಸೆಂಟೇಷನ್ ಅಂತ ಕರಿತೀವಿ. ಇದು ಎ, ಇದು ಬಿ. ಇಲ್ಲೇನಾಗಿದೆ, ಏನು ಬಿನು ಎಕ್ಸ್ಕ್ಲೂಡ್ ಆಗಿದೆ, ಇನ್ಕ್ಲೂಡ್ ಆಗಿಲ್ಲ, ಬಿಲಾಂಗ್ ಆಗಿದೆ, ನಾಟ್ ಬಿಲಾಂಗ್ ಆಗಿದೆ ಅನ್ನೋ ಅರ್ಥ. ಇದನ್ನು ಓಪನ್ ಇಂಟರ್ವಲ್ ಅಂತ ಕರೀತಾರೆ. ಅದಕ್ಕೆ ಸ್ಮಾಲ್ ಬ್ರಾಕೆಟೇ ಹಾಕಬೇಕು. ಫ್ಲವರ್ ಬ್ರಾಕೆಟ್ ಹಾಕಿದರೆ ಸೆಟ್ಟು, ಸ್ಮಾಲ್ ಬ್ರಾಕೆಟ್ ಹಾಕಿ ಎ ಕಾಮ ಬಿ ಅಂತ ಬರೀತು ಅಂತಂದರೆ ಓಪನ್ ಇಂಟರ್ವಲ್ ಅಂತ ಅರ್ಥ. ದಟ್ ಮೀನ್ಸ್ ವೈ ಸಚ್ ದಟ್ ವೈ ಲೆಸ್ ದ್ಯಾನ್ ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಬಿ. ಓಕೆ, ಈಗ ನೆಕ್ಸ್ಟ್ ಟೈಪ್ಗೆ ಹೋಗ್ತೀವಿ. ನೆಕ್ಸ್ಟ್ ಟೈಪು ಓಪನ್ ಇಂಟರ್ವಲ್ ನಲ್ಲಿ ಏನು ಬಿನು ಎಕ್ಸ್ಕ್ಲೂಡ್ ಆಗಿರುತ್ತೆ ಅನ್ನೋದು. ಹಾಗೆಯೇ ನೆಕ್ಸ್ಟ್ ದ ಇಂಟರ್ವಲ್ ವಿಚ್ contains end points also, end point ಇದ್ದರೆ is called closed interval. ಅದಕ್ಕೆ ಕ್ಲೋಸ್ಡ್ ಇಂಟರ್ವಲ್ ಅಂತ ಕರೀತಾರೆ. ಕ್ಲೋಸ್ಡ್ ಇಂಟರ್ವಲ್ ಯಾವುದನ್ನು ಕ್ಲೋಸ್ಡ್ ಇಂಟರ್ವಲ್ ಅಂತಾರೆ, ಎಂಡ್ ಪಾಯಿಂಟ್ಸು ಇನ್ಕ್ಲೂಡ್ ಆದರೆ. And it is denoted by big bracket A and B. Big bracket A and B ಅಂತ ಬರೆದ್ರೆ ಬೋತ್ ಇನ್ಕ್ಲೂಡೆಡ್, ಏನು ಇನ್ಕ್ಲೂಡೆಡ್ ಬಿನೂ ಇನ್ಕ್ಲೂಡೆಡ್ ಅಂತ. ಇದರ ಅರ್ಥ ಏನಪ್ಪ ಅಂತಂದರೆ ಸೆಟ್ ವೈ ಸಚ್ ದಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ ಅಂತ. ಅಲ್ಲಿ ಬರೀ ಲೆಸ್ ದ್ಯಾನ್ ಹಾಕಿದ್ದೆ, ಈಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಅಂತ ಹಾಕಿದೆ. ಇದು ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಇಲ್ಲೂ 0 ಹಾಕ್ತೀವಿ, ಇಲ್ಲೂ 0 ಹಾಕ್ತೀವಿ. ಇದು ಫುಲ್ ಶೇಡ್ ಮಾಡಿಬಿಡ್ತೀವಿ ಇನ್ಕ್ಲೂಡ್ ಆಗಿದೆ ಅಂತ, ಇದು ಫುಲ್ ಶೇಡ್ ಮಾಡಿಬಿಡ್ತೀವಿ ಇನ್ಕ್ಲೂಡ್ ಆಗಿದೆ ಅಂತ, ಮಧ್ಯದ್ದನ್ನು ಕೂಡ ಶೇಡ್ ಮಾಡಿಬಿಡ್ತೀವಿ. ಈ ರೀತಿ ಬರೆದ್ರೆ ಬೋತ್ ಆರ್ ಇನ್ಕ್ಲೂಡೆಡ್ ಅಂತ. ನೆಕ್ಸ್ಟ್ ಒಂದು ಎಂಡು ಇನ್ಕ್ಲೂಡ್ ಆಗುತ್ತೆ, ಇನ್ನೊಂದು ಎಂಡು ಇನ್ಕ್ಲೂಡ್ ಆಗಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ಬೇಕಾದ್ರೆ ಓಕೆ, ಬರ್ಕೊಂಡಿದ್ದಾಯ್ತಲ್ಲ. ಎಸ್, ನೆಕ್ಸ್ಟ್ ಇಲ್ಲಿ ಬೋತ್ ಇನ್ಕ್ಲೂಡೆಡ್ ಬೋತ್ ಎಕ್ಸ್ಕ್ಲೂಡೆಡ್ ಆಯ್ತಲ್ಲ. ನೆಕ್ಸ್ಟ್ ವಿ ಆಲ್ಸೋ ಹ್ಯಾವ್ ಇಂಟರ್ವಲ್ಸ್ ಯಾವ ರೀತಿ, ಕ್ಲೋಸ್ಡ್ ಅಟ್ ಒನ್ ಎಂಡ್ ಆ್ಯಂಡ್ ಓಪನ್ ಅಟ್ ಅನದರ್ ಎಂಡ್ ಅಂತ. ಒನ್ ಎಂಡಲ್ಲಿ ಕ್ಲೋಸು, ಇನ್ನೊಂದು ಎಂಡಲ್ಲಿ ಓಪನ್ನು ಅಂತ. ಅಂದರೆ ಒನ್ ಎಂಡು ಇನ್ಕ್ಲೂಸ್ ಆಗುತ್ತೆ, ಇನ್ನೊಂದೆಂಡು ನಾಟ್ ಇನ್ಕ್ಲೂಡೆಡ್ ಅಂತ. ಅಂದರೆ ಸ್ಮಾಲ್ ಬಿಗ್ ಬ್ರಾಕೆಟ್ ಎ ಈ ರೀತಿ ಬರೆದ್ರೆ ಇದು ಇನ್ಕ್ಲೂಡ್ ಆಗಿದೆ, ಅದು ಎಕ್ಸ್ಕ್ಲೂಡ್ ಆಗಿದೆ ಅಂತ ಅರ್ಥ ಮಕ್ಕಳ. ಇದನ್ನು ನಾವು ಬರಿಬೇಕಾದ್ರೆ ಸೆಟ್ ವೈ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ ಲೆಸ್ ದ್ಯಾನ್ ಬಿ. ಹೀಗೆ ಇದೇ ರೀತಿಯೇ ಇನ್ನೊಂದು ಸ್ಮಾಲ್ ಬ್ರಾಕೆಟ್ ಎ ಬಿಗ್ ಬ್ರಾಕೆಟ್ ಬಿ ಹೀಗೆ ಹಾಕಿದರೆ ವೈ ಸಚ್ ದಟ್ ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಬಿ ಬ್ರಾಕೆಟ್ ಬಿಗ್ ಬ್ರಾಕೆಟ್ ಕಡೆ ಇರೋದು ಇನ್ಕ್ಲೂಡ್ ಆಗಿರುತ್ತೆ, ಆವಾಗ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬರೀಬೇಕು. ಸ್ಮಾಲ್ ಬ್ರಾಕೆಟ್ ಕಡೆ ಇರೋದು ಇನ್ಕ್ಲೂಡ್ ಆಗಲ್ಲ, ಅದರಿಂದ ಲೆಸ್ ದ್ಯಾನ್ ಮಾತ್ರ ಬರೀಬೇಕು. ಈ 4 ಐಟಮ್ಸ್ಗಳನ್ನು ಭಾರಿ ಇಂಪಾರ್ಟೆಂಟ್ ಆಗತ್ತೆ. ಇದನ್ನು ಕೂಡ ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡ್ಬೋದು.
ವೆನ್ ಡಯಾಗ್ರಾಮಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಒಂದೆಂದು ಎ ಇನ್ಕ್ಲೂಡ್ ಆಗಿರೋದ್ರಿಂದ ಶೇಡ್ ಮಾಡೋದು, ಮಧ್ಯದ್ದು ಶೇಡ್ ಮಾಡೋದು, ಆ ಕಡೆ ಎಂಡು ಓಪನ್ ಮಾಡಿಬಿಟ್ಟು ಹೀಗೆ ಬಿಟ್ಬಿಡೋದು. ಇದನ್ನು ತೋರಿಸ್ಬೇಕಾದ್ರೆ ಇಲ್ಲಿ ಓಪನ್ ಮಾಡಿಬಿಟ್ಬಿಡೋದು, ಈ ಕಡೆ ಎಂಡ್ ಶೇಡ್ ಮಾಡೋದು, ಇದನ್ನು ಶೇಡ್ ಮಾಡೋದು, ಈಗ ಬಿಟ್ಬಿಡೋದು. ಅಲ್ಲಿಗೆ ಇದು ಎ, ಇದು ಬಿ, ಇದು ಎ, ಇದು ಬಿ. ಇಲ್ಲಿ ಎ ಇನ್ಕ್ಲೂಡ್ ಆಗಿದೆ, ಬಿ ಎಕ್ಸ್ಕ್ಲೂಡ್ ಆಗಿದೆ. ಇಲ್ಲಿ ಎ ಎಕ್ಸ್ಕ್ಲೂಡ್ ಆಗಿದೆ, ಬಿ ಇನ್ಕ್ಲೂಡ್ ಆಗಿದೆ. ಸೊ ಈ ಪಾರ್ಟು ವೆರಿ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಓಕೆ, ಸೊ ಈಗ ನಿಮಗೆ ಒಂದು ನೋಟ್ ಬರೆಸ್ತೀನಿ. ಆ ನೋಟಲ್ಲಿ ಅಷ್ಟು ಇಂಟರ್ವಲ್ಸ್ದು ಬರೆಸ್ತೀನಿ ನೋಟ್. ಇದನ್ನು ಈ ನೋಟ್ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಂಬಿಟ್ರೆ ಆಗೋಯ್ತು. ಎ ಕಾಮ ಬಿ ಹೀಗಿತ್ತು ಅಂದರೆ ದಟ್ ಈಸ್ ಈಕ್ವಲ್ ಟು ವೈ ಸಚ್ ದ್ಯಾಟ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಸಚ್ ದ್ಯಾಟ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು ಬಿ. ನೋಡಿ ಇದರ ಅರ್ಥ. ವೈ ಅಂತಲ್ಲಾರೋ ಬರೀ, ಎಕ್ಸ್ ಅಂತಲ್ಲಾರೋ ಬರೀ, ನಿನ್ನ ಇಷ್ಟ. ಎರಡನೇದು ಹೀಗಿತ್ತು ಸ್ಮಾಲ್ ಬ್ರಾಕೆಟ್, ಆಗ ವೈ ಸಚ್ ದ್ಯಾಟ್ ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಬಿ. ಹೀಗೆ ಇದ್ರ ಮೀನಿಂಗ್ ಈ ಸೆಟ್ಟು, ಇದ್ರ ಮೀನಿಂಗ್ ಈ ಸೆಟ್ಟು. ಇಲ್ಲಿ ಓನ್ಲಿ ಲೆಸ್ ದ್ಯಾನ್, ಇಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು. ಈಗ ಮೂರನೇದು ಎ ಹೀಗಿತ್ತು, ಆಗ ವೈ ಸಚ್ ದಟ್ ದಿಸ್ ಈಸ್ ಇನ್ಕ್ಲೂಡೆಡ್, ಅದರಿಂದ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ವೈ, ದಿಸ್ ಈಸ್ ಎಕ್ಸ್ಕ್ಲೂಡೆಡ್ ಲೆಸ್ ದ್ಯಾನ್ ಬಿ. ಹಾಗೆ ನಾಲ್ಕನೇದು ಎ ಕಾಮ ಬಿ, ಬಿಗ್ ಬ್ರಾಕೆಟ್ ಈ ಕಡೆ ಇದೆ, ಆಗ ವೈ ಸಚ್ ದಟ್ ಎ ಲೆಸ್ ದ್ಯಾನ್ ವೈ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿ. ಇವು ನಾಲ್ಕು ಕೂಡ ಈ ಬಿಗ್ ಬ್ರಾಕೆಟ್ ಸ್ಮಾಲ್ ಬ್ರಾಕೆಟ್ನ ಮೀನಿಂಗ್. ಬಿಗ್ ಬ್ರಾಕೆಟ್ ಮೀನ್ಸ್ ಇನ್ಕ್ಲೂಡಿಂಗ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಸ್ಮಾಲ್ ಬ್ರಾಕೆಟ್ ಮೀನ್ಸ್ ಓನ್ಲಿ ಲೆಸ್ ದ್ಯಾನ್ ಎಕ್ಸ್ಕ್ಲೂಡಿಂಗ್. ಇಲ್ಲಿ ಇನ್ಕ್ಲೂಡಿಂಗ್, ಅಲ್ಲಿ ಎಕ್ಸ್ಕ್ಲೂಡಿಂಗ್, ಇಲ್ಲಿ ಎಕ್ಸ್ಕ್ಲೂಡಿಂಗ್, ಅಲ್ಲಿ ಇನ್ಕ್ಲೂಡಿಂಗ್. ಕ್ಲೋಸ್. ನೆಕ್ಸ್ಟ್ ಪವರ್ ಸೆಟ್ ಬಗ್ಗೆ ಮಾತಾಡೋಣ. ಈಗ ಏನು ಪವರ್ ಸೆಟ್ ಅಂದರೆ, ಸಬ್ಸೆಟ್ ಅಂದರೆ ಏನು ಅನ್ನೋದು ಗೊತ್ತು. ಪವರ್ ಸೆಟ್ ಅಂದರೆ ಏನು ಅಂತ ನೋಡೋಣ ಇವತ್ತು. ಪವರ್ ಸೆಟ್, ಈಗ ವಿದ್ಯಾಶಂಕರ್ ಒಂದು ಸೆಟ್ ಬರೀತಾರೆ, ಒಂದು ಉದಾಹರಣೆ ನೋಡ್ತಾ ಇರಿ. ಎ ಈಸ್ ಈಕ್ವಲ್ ಟು 1 2 3 ಅಂತ. ಇದಕ್ಕೆ ಎಲ್ಲ ಸಬ್ಸೆಟ್ಟು ಬರೀರಿ, ಏನೇನು ಸಬ್ಸೆಟ್ ಬರೀಕ್ಕೆ ಸಾಧ್ಯ ಅಷ್ಟು ಸಬ್ಸೆಟ್ಟು ಬರೀರಿ. ಸೊ ಅವೇ ಸರ್ ನಲ್ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಎವ್ರಿ ಸೆಟ್ ಅಂತ ಹೇಳಿದ್ರಿ, ಅದರಿಂದ ನಲ್ ಸೆಟ್ ಫಸ್ಟ್ ಬರೆದ್ಬಿಡ್ತೀವಿ. ಆಮೇಲೆ ಎವ್ರಿ ಸೆಟ್ ಈಸ್ ಎ ಸಬ್ಸೆಟ್ ಆಫ್ ಇಟ್ ಸೆಲ್ಫ್ ಅಂತ ಹೇಳಿದ್ರಿ, ಅದರಿಂದ ಎ ಈಸ್ ಆಲ್ಸೋ ಎ ಸಬ್ಸೆಟ್ ಬರೀತೀವಿ. ಆಮೇಲೆ ಒಂದೊಂದೇ ಎಲಿಮೆಂಟ್ ತಗೊಳ್ತೇವೆ. ಇದೊಂದು ಸೆಟ್ಟು, ಇದೊಂದು ಸಬ್ಸೆಟ್ಟು, ಇದು ಒಂದು ಸಬ್ಸೆಟ್ಟು. ಹೌದು. ಆಮೇಲೆ ಇಷ್ಟೇ ಅಲ್ಲ ಸರ್, 1 2 ಒಂದು ಸಬ್ಸೆಟ್ಟು, 2 3 ಇನ್ನೊಂದು ಸಬ್ಸೆಟ್ಟು, 1 3 ಅದನ್ನು ಕೂಡ ಒಂದು ಸಬ್ಸೆಟ್ಟು. ಓಹೋ ಹೋ ಹೋ, ಎಷ್ಟೊಂದಾಯಿತು ಸರ್? 1 2 3 4 5 6 7 8 ಸಬ್ಸೆಟ್ ಬರೆದಿದ್ವಿ. ಅಂದರೆ ವಿ ಹ್ಯಾವ್ ರಿಟರ್ನ್ ಆಲ್ ಸಬ್ಸೆಟ್ ಆಫ್ ಎ ಸೆಟ್. ಈ ಸಬ್ಸೆಟ್ಗಳನ್ನೇ ಸೇರ್ಕೊಂಡು ಒಂದು ಸೆಟ್ ಮಾಡಿಬಿಡೋದು. ಅಂದರೆ ಐ ವಿಲ್ ರೈಟ್ ಒನ್ ಸೆಟ್ ವಿಚ್ ಇನ್ಕ್ಲೂಡ್ ಆಲ್ ಸಬ್ಸೆಟ್ಸ್. ಎ 1 2 3 1 2 2 1 ಸಾರಿ 2 3 2 3 1 2 2 1 ಎರಡು ಒಂದೇ. ಹಾಂ 1 3. ಈಗ ವಿದ್ಯಾಶಂಕರ್ ಏನು ಮಾಡಿದರು? ಹಿ ಹ್ಯಾಸ್ ರಿಟರ್ನ್ ಎ ಸೆಟ್ ವಿಚ್ ಕಂಟೈನ್ ಆಲ್ ಸಬ್ಸೆಟ್ ಆಫ್ ಎ.
ಇದಕ್ಕೆ ನಾವು ಪವರ್ ಸೆಟ್ ಅಂತ ಕರಿತೀವಿ. ಬರಿಬೇಕಾದ್ರೆ ಪವರ್ ಸೆಟ್ ಆಫ್ ಎ ಅಂತ ಬರಿತೀವಿ. ಈ ಪವರ್ ಸೆಟ್ ಆಫ್ ಎನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಕೌಂಟ್ ಮಾಡಿ. 8 ಇದೆ. ದಟ್ ಮೀನ್ಸ್ 2 ಕ್ಯೂಬ್, ಇಲ್ಲಿ ಎಷ್ಟಿದೆ 3 ಇದೆ, ಅದರಿಂದ 2 ಕ್ಯೂಬ್ 2 ಟು ದಿ ಪವರ್ ಆಫ್ ಎನ್ ಅಂತ ಕರಿತೀವಿ. ಕಾರ್ಡಿನಲ್ ನಂಬರ್. ಕಾರ್ಡಿನಲ್ ನಂಬರ್ ಅಂದರೆ ಗೊತ್ತಲ್ಲ, ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ. ಕಾರ್ಡಿನಲ್ ನಂಬರ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಸೆಟ್. ಹೌ ಮೆನಿ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದಿ ಸೆಟ್? 3. ದೇರ್ ಫಾರ್ ಕಾರ್ಡಿನಲ್ ನಂಬರ್ ಆಫ್ ಎ ಈಸ್ 3. ಕಾರ್ಡಿನಲ್ ನಂಬರ್ ಆಫ್ ಪಿ ಆಫ್ ಎ ಈಸ್ 2 ಟು ದಿ ಪವರ್ ಆಫ್ ಎನ್ ಅಂದರೆ 2 ಕ್ಯೂಬ್ 8. ಇಲ್ಲಿ ನೋಡಿ, ಇಲ್ಲಿ 8 ಇರುತ್ತೆ. ಸೊ ಅಂದರೆ ಪವರ್ ಸೆಟ್ ಅಂದ್ರೇನು, ಡೆಫಿನೇಷನ್ ಬರ್ಕೊಳ್ಳೋಣ. ಈಗ ಬರ್ಕೊಳ್ಳಿ. ಸೆಟ್ ಆಫ್ ಆಲ್ ಸಬ್ಸೆಟ್ಸ್, set of all subsets of a given set is called power set of the given set. Power set of the given set. It is denoted by P of A. P of A. A is a set. P is power set of A ಅಂತ. ಎಕ್ಸಾಂಪಲ್ A = 1 2 3. ಅದರದ್ದೆಲ್ಲ ಸಬ್ಸೆಟ್ ಬರೆದಿದ್ದೀನಿ, ಪವರ್ ಸೆಟ್ಟು ಬರೆದಿದ್ದೀನಿ. ಬರ್ಕೊಳ್ಳಿ. ಓಕೆನಾ? ಈಗ ಬರ್ಕೊಂಡಿದ್ದಾದ ಮೇಲೆ ಈಗ ಕಾರ್ಡಿನಲ್ ನಂಬರ್ ಆಫ್ ಪವರ್ ಸೆಟ್ ಆಫ್ ಎ ಬಗ್ಗೆ ಮಾತಾಡೋಣ. ಸೊ ನಿಮಗೆ ಗೊತ್ತು ಏನು, ಕಾರ್ಡಿನಲ್ ನಂಬರ್ ಆಫ್ ಎ ಸೆಟ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ present in the set. It is denoted by n of set ಯಾವುದಿದೆ ಎ. ಈಗ ನಾನು ಒಂದು ಸೆಟ್ ಬರೀತೀನಿ. ಆ ಸೆಟ್ ಯಾವುದು? ಎ. ಇದಕ್ಕೆ 2 ಎಲಿಮೆಂಟ್ ತಗೊಳ್ತೀನಿ, ಅಥವಾ 3 ತಗೊಳ್ಳೋದು ಬೇಡ, 2 ತಗೊಳ್ತೀನಿ. ಎಲ್ಲಿಗೆ ಎನ್ ಆಫ್ ಎ ಏನಾಯಿತು? 2 ಆಯಿತು. ಇದ್ರ ಸಬ್ಸೆಟ್, ಇದು ಪವರ್ ಸೆಟ್ ಬರೀತೀನಿ. ಪವರ್ ಸೆಟ್ ಆಫ್ ಎ ಅಂತಂದರೆ ಏನಾಗತ್ತೆ? ನಲ್ ಸೆಟ್ ಒಂದು, ಆ ಸೆಟ್ಟೇ ಒಂದು, 1 ಅನ್ನೋದು ಒಂದು, 2 ಅನ್ನೋದು ಒಂದು. ಇಷ್ಟೇ ತಾನೇ ಬರೋಕ್ಕೆ ಸಾಧ್ಯ. ಅಲ್ಲಿ ಕೌಂಟ್ ಮಾಡಿ, 1 2 3 4. ಅಲ್ಲಿಗೆ ವಾಟ್ ಈಸ್ ದಿ ಕಾರ್ಡಿನಲ್ ನಂಬರ್ ಆಫ್ ಪಿ ಆಫ್ ಎ ಅಂದರೆ ಎನ್ ಆಫ್ ಪಿ ಆಫ್ ಎ ಈಸ್ ಈಕ್ವಲ್ ಟು 4 ಆಯಿತು. ಆವಾಗ ಉದಾಹರಣೆಯಲ್ಲಿ ನೋಡಿದ್ರಿ 2 ಕ್ಯೂಬ್ 8 ಆಗಿತ್ತು. ಇಲ್ಲಿ ನೋಡಿದ್ರಿ 4 ಆಯಿತು. ಇದರಿಂದ ನಾವು ಏನಂತ ಕನ್ಕ್ಲೂಷನ್ ಕೊಡಬಹುದು? ಈಗ ನಾನು ಆ ಕನ್ಕ್ಲೂಷನ್ನ ಕೊಟ್ಕೊಳ್ತೀನಿ. ಕಾರ್ಡಿನಲ್ ನಂಬರ್ ಆಫ್ ಪವರ್ ಸೆಟ್ ಆಫ್ ಎ, that is n of p of a is equal to 2 to the power of m, where m is n of a. M is n of a. N of a means cardinal number of a. Number of elements present in set A. M ಅನ್ನೋದು, ದಿಸ್ ಈಸ್ m ಈಸ್ ಅನ್ನೋ ಬದಲು ಈಸ್ ಈಕ್ವಲ್ ಟು ಅಂತ ಹಾಕ್ಬೋದು. ಈಸ್ ಈಕ್ವಲ್ ಟು ಅಂತ ಹಾಕ್ಬೋದು. ಈಗ ಒಂದು ಉದಾಹರಣೆಯೊಂದಿಗೆ ಈ ಕಾರ್ಡಿನಲ್ ನಂಬರ್ ಆಫ್ ಪವರ್ ಸೆಟ್ ಆಫ್ ಎನ ಕನ್ಕ್ಲೂಷನ್ ತಗೊಳ್ಳೋಣ.
ಓಕೆ, ಎಸ್. ಈಗ ವಿದ್ಯಾಶಂಕರ್ ಹೇಳ್ತಿದ್ದಾರೆ, ಇಫ್ n of a is equal to 5, then n of p of a is equal to dash ಅಂತ ಕೊಟ್ಬಿಡ್ತಾರೆ. ಆವಾಗ ಉತ್ತರ ಏನು ಬರೀತೀರಾ ಅಂದರೆ 2 to the power of 5, 2 2s are 4, 4 2s are 8, 8 2s are 16, 2s are 32, 32 ಅಂತ ಬರೀತೀರಾ. ಸೊ ಇದರಿಂದ ಏನು ಗೊತ್ತಾಯಿತು, ಎಫ್ n of a is equal to m then n of p of a is equal to 2 to the power of m. ಗೊತ್ತಾಯ್ತಲ್ಲ ಇದು? ಅಲ್ಲಿಗೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಸೆಟ್ ಎ ಈಸ್ ಎಮ್ ಆಯಿತು ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಪವರ್ ಸೆಟ್ಟು 2 to the power of m ಆಗತ್ತೆ ಅನ್ನೋ ಅರ್ಥ. ಅಲ್ಲಿಗೆ ನಾವು ಪವರ್ ಸೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾಯಿತು. ಈಗ ಯೂನಿವರ್ಸಲ್ ಸೆಟ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಓಕೆ, ಹೆಡಿಂಗ್ ಹಾಕ್ಕೊಳ್ಳಿ ಯೂನಿವರ್ಸಲ್ ಸೆಟ್ ಅಂತ. ಯೂನಿವರ್ಸಲ್ ಸೆಟ್ ಅಂತಂತಂದರೆ ಇಟ್ ಈಸ್ ಎ ಸೂಪರ್ ಸೆಟ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ, ಸಬ್ಸೆಟ್ ಹೇಳಬೇಕಾದ್ರೆ ಎ ಈಸ್ ಎ ಸಬ್ಸೆಟ್ ಆಫ್ ಬಿ ಅಂದಾಗ ಬಿ ಈಸ್ ಎ ಸೂಪರ್ ಸೆಟ್, ಎ ಈಸ್ ಎ ಸಬ್ಸೆಟ್ ಅಂತ ಅಲ್ವಾ. ಸೂಪರ್ ಸೆಟ್ ಅಂದರೆ ವೆರಿ ಬಿಗ್ ಸೆಟ್ ಅಂತ. ಆ ಬಿಗ್ ಸೆಟ್ಟನ್ನ ಕೆಳಗಡೆ ನಾವು ಏನೇ ಡಿಸ್ಕಷನ್ ಮಾಡಿದರೂ ಅದರೊಳಗಿರೋ ಎಲಿಮೆಂಟ್ಸ್ನೇ ತಗೊಂಡು ಡಿಸ್ಕಷನ್ ಮಾಡಿದರೆ ಅವೆಲ್ಲ ಸಬ್ಸೆಟ್ಗಳು. ಆಗ ಆ ದೊಡ್ಡ ಸೆಟ್ ಇರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿವರ್ಸಲ್ ಸೆಟ್ ಅಂತ. ಅದಕ್ಕೋಸ್ಕರ ನಾವು ಡಿಫೈನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಯೂನಿವರ್ಸಲ್ ಸೆಟ್ ಈಸ್ ಎ ಸೂಪರ್ ಸೆಟ್. ಸೂಪರ್ ಸೆಟ್ ಆಫ್ ವಾಟ್? ಸೂಪರ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್. Superset of all subsets under which we discuss the set. We discuss the set operations. ಅಥವಾ under which we discuss the set ಆಪರೇಷನ್ಸ್ ಅಂತ ಬರೆದ್ರು ಏನು ತಪ್ಪಿಲ್ಲ. ಓಕೆ, ಇದೆಲ್ಲ ಅರ್ಥ ಮಾಡ್ಕೊಳ್ಳುವಂಥ ವಿಚಾರವೇ ವಿನಃ ಗಟ್ ಮಾಡುವಂಥದ್ದು ಯಾವುದೂ ಅಲ್ಲ. ಯೂನಿವರ್ಸಲ್ ಸೆಟ್ ಅಂತಂದರೆ ಈಸ್ ಎ ಸೂಪರ್ ಸೆಟ್ ಆಫ್ ಆಲ್ ಸಬ್ಸೆಟ್ ಅಂತ. ಇಟ್ ಈಸ್ ಡಿನೋಟೆಡ್ ಬೈ ಹೀಗೆ ಗೆರೆ ಹಾಕಬೇಕು. ಗೆರೆ ಹಾಕಲಿಲ್ಲ ಅಂದರೆ ಇದನ್ನು ಇನ್ನೊಂದು ಸೆಟ್ ಆಪ್ರೇಷನ್ ಇದೆ, ಯೂನಿಯನ್ ಅಂತ, ಅದಾಗ್ಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿ ಗೆರೆ ಹಾಕಲೇಬೇಕು. ಅವಾಗ ಮಾತ್ರ ಯೂನಿವರ್ಸಲ್ ಸೆಟ್ ಅಂತ ಕರೆಯೋದು. ಅಲ್ಲಿಗೆ ಯೂನಿವರ್ಸಲ್ ಸೆಟ್ ಅಂತಂದರೆ ಮಕ್ಕಳ ಹೀಗೆ ಬರೆದ್ಬಿಟ್ಟು ವಿದ್ಯಾಶಂಕರ್ 1 2 3 4 5 6 7 ಹೀಗೆ ಬರೆದ್ಬಿಟ್ರು ಅಂತ ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಬರೆಯೋ ಸೆಟ್ಟೆಲ್ಲ ಇದ್ರ ಸಬ್ಸೆಟ್ಟೇ ಆಗಿರಬೇಕೇ ವಿನಃ ಇನ್ನೇನೂ ಆಗಿರೋಂಗಿಲ್ಲ. ಅಲ್ಲಿಗೆ ಎ ಅಂತಂತ ಬರೆದ್ರೆ ನಾನು 2 4 5 ಇದೇ ಬರಿಬೇಕು, ಇಲ್ಲಿರೋದೇ ತಗೊಂಡು ಬರಿಬೇಕು. ಹಾಗಂತ ಬಿ ಈಸ್ ಈಕ್ವಲ್ ಟು 1 3 6. ಸರ್ ಒಂದೇ ಒಂದು ಎಲಿಮೆಂಟ್ ಆಚೆ ಕಡೆ ಬರೆದ್ಬಿಟ್ರೆ ಆವಾಗ ಅದು ಯೂನಿವರ್ಸಲ್ ಸೆಟ್ ಆಗಲ್ಲ, ಇದು ಸಬ್ಸೆಟ್ ಆಗಲ್ಲ. ಹಾಗಾಗಿ ಯಾವೊಂದು ಆಚೆ ಇರಕೂಡ್ದು, ಇಷ್ಟರೊಳಗೆ ಸೇರ್ಕೊಂಡಿರಬೇಕು. ನೀನು ಯಾವುದೇ ಸಬ್ಸೆಟ್ ಬರೆದ್ರೂ ಕೂಡ ಆಲ್ ಶುಡ್ ಕಮ್ ಆ್ಯಂಡ್ ಅದಕ್ಕೋಸ್ಕರನೇ ಹೇಳಿದ್ದು ಯೂನಿವರ್ಸಲ್ ಸೆಟ್ ಈಸ್ ಎ ಸೂಪರ್ ಸೆಟ್ ಅಂತ. ಸೂಪರ್ ಸೆಟ್ ಆಫ್ ಆಲ್ ಸಬ್ಸೆಟ್ಸ್ ಅಂಡರ್ ವಿಚ್, ಅದರ ಕೆಳಗಡೆ ವಿ ಡಿಸ್ಕಸ್. ಯಾವುದನ್ನು ಡಿಸ್ಕಸ್ ಮಾಡ್ತೀವಿ? ಸೆಟ್ ಆಪ್ರೇಷನ್ಸ್ನ. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋದೇ ಸೆಟ್ ಆಪ್ರೇಷನ್ಸ್.
ಏನು ಸೆಟ್ ಆಪ್ರೇಷನ್ ಅಂದ್ರೇನು? ಅಲ್ಲಿ ಯೂನಿಯನ್ ಆಪರೇಷನ್, ಇಂಟರ್ಸೆಕ್ಷನ್ ಆಪರೇಷನ್, ಡಿಫರೆನ್ಸ್ ಆಪರೇಷನ್, ಕಾಂಪ್ಲಿಮೆಂಟ್ರಿ ಆಪರೇಷನ್ ಈ ರೀತಿ ಆ್ಯಂಡ್ ಕಾರ್ಟೀಷಿಯನ್ ಪ್ರಾಡಕ್ಟ್ ಇದಿಷ್ಟು ಆಪರೇಷನ್ಸ್ಗಳು ಬರುತ್ತೆ ಸೆಟ್ ಥಿಯರಿನಲ್ಲಿ. ಅದಷ್ಟನ್ನು ಕೂಡ ಇಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. ಯಾವುದೇ ಒಂದು ಸೆಟ್ ಆಪರೇಷನ್ನ ಡಿಸ್ಕಷನ್ ಮಾಡಬೇಕಾದ್ರೆ ಯೂನಿವರ್ಸಲ್ ಸೆಟ್ಟೇ ತಗೋಬೇಕಾ ಅಂತ ಪ್ರಶ್ನೆ ಕೇಳಬೇಡಿ. ನೀನೇನಾದ್ರು ಯೂನಿವರ್ಸಲ್ ಸೆಟ್ ತೆಗೆದುಕೊಂಡ್ರೆ ಅದ್ರ ಕೆಳಗಡೆ ಬರುವಂಥ ಎಲ್ಲ ಸೆಟ್ಗಳು ಸಬ್ಸೆಟ್ಟೇ ಆಗಿರಬೇಕು ಅಂತ ನಾನು ಹೇಳ್ತೀನಿ ವಿನಃ ನಾವು ತಗೊಳ್ಳೋ ಎಲ್ಲ ಸೆಟ್ ಆಪರೇಷನ್ಸು ಯೂನಿವರ್ಸಲ್ ಸೆಟ್ ಕೆಳಗೆ ಬರಬೇಕು ಅಂತೇನು ರೂಲ್ಸ್ ಇಲ್ಲ, ಅದೇನು ರೂಲ್ಸ್ ಇಲ್ಲ. ಸೊ ಹಾಗಾಗಿ ಇಫ್ ಐ ರೈಟ್ ಎ ಯೂನಿವರ್ಸಲ್ ಸೆಟ್ ಅಂಡರ್ ವಿಚ್ ಇಫ್ ಐ ರೈಟ್ ಎನಿ ಸೆಟ್ ಇಟ್ ಶುಡ್ ಬಿ ಎ ಸಬ್ಸೆಟ್ ಅನ್ನೋ ಅರ್ಥ ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಓಕೆ ಮೇಡಮ್.